ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾವಿದ್ದೀವಿ ಇವತ್ತು ಭದ್ರಾವತಿನ ಬೆಂಕಿಪುರ ಮತ್ತು ಉಕ್ಕಿನ ನಗರಿ ಅಂತ ಕೂಡ ಕರೀತಾರೆ. ನಾವು ಹೋಗ್ತಾ ಇರುವಂತ ಒಂದು ಜಾಗ ಬಂದು ಐತಿಹಾಸಿಕ ಸ್ಥಳ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ನೋಡ್ತಾ ಇದ್ದೀರಾ ನಿಮ್ಮ ಕಣ್ಣ ಮುಂದೆ. ಈ ದೇವಸ್ಥಾನವು 13ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು 800 ವರ್ಷ ಹಳೆಯದಾದ ಪ್ರಾಚೀನ ಹೊಯ್ಸಳ ದೇವಸ್ಥಾನ ನಿಮ್ಮ ಕಣ್ಣು ಮುಂದೆ ಇದೆ. ನೋಡ್ತಾ ಇದ್ದೀರಾ ಎಷ್ಟು ಅಮೇಜಿಂಗ್ ಆಗಿದೆ ಅಂತ. ಸೊ ನೋಡಕ್ಕೆ ಎರಡು ಕಣ್ ಸಾಲಲ್ಲ. ಇದು ಆಲ್ಮೋಸ್ಟ್ ಬೇಲೂರು ಹಳೆಬೀಡಲ್ಲಿರುವ ನಮ್ಮ ಹೊಯ್ಸಳರ ದೇವಸ್ಥಾನದ ಒಂದು ಶೈಲಿಯಲ್ಲಿದೆ. ಸೊ ಹೊಯ್ಸಳ ರಾಜ ವೀರ ನರಸಿಂಹರ ಕನಸಿನಲ್ಲಿ ಬಂದ ಈ ಒಂದು ದೇವರಾದ ನರಸಿಂಹಸ್ವಾಮಿ ಅವರು ರಾಜ್ಯದ ಜನರನ್ನು ಕಾಪಾಡಲು ಸುಭಿಕ್ಷವಾಗಿಡಲು ಈ ದೇವಾಲಯವನ್ನು ನಿರ್ಮಿಸಪ್ಪ ಅಂತ ಅವನಿಗೆ ಕನಸಿನಲ್ಲಿ ಹೇಳಿದಾಗ ರಾಜ ವೀರ ನರಸಿಂಹರು ಸ್ಟ್ರಕ್ಚರ್ ನ ನಿರ್ಮಿಸಿದ್ರಂತೆ. ಹಾಗೆ ಬಂದ ನೆಕ್ಸ್ಟ್ ಹೊಯ್ಸಳ ರಾಜರು ಇದನ್ನ ಮುಂದುವರ್ಸ್ಕೊಂಡು ಹೋದ್ರು. ಒಂದು ಮೇಲಿಂದ ನೋಡಿದಾಗ ಒಂದು ಸ್ಟಾರ್ ಟೈಪ್ ಅಲ್ಲಿ ಇದು ಇದೆ. ಹಾಗೆ ನೀವು ಗಮನಿಸ್ಬೋದು, ಇದು ನಮ್ಮ ಒಂದು ಹೊಯ್ಸಳ ಶೈಲಿ ಆದ್ರಿಂದ ಅವ್ರು ಆಲ್ಮೋಸ್ಟ್ ಕಲ್ಚರ್ಗಳನ್ನ ಹೇಗೆ ಕೆತ್ತಿಯರೆ ಬೇಲೂರು ಹಳೆಬೀಡಲ್ಲಿ, ಅದೇ ತರ ಇದು ಕೂಡ ಇದೆ. ಬನ್ನಿ ಇಲ್ಲಿ ಪ್ರಧಾನ ಅರ್ಚಕರನ್ನ ಮಾತಾಡ್ಸ್ಕೊಂಡು ಬರೋಣ. ದೇವಸ್ಥಾನ ಪುರಾಣ ಇತಿಹಾಸ ಎರಡಕ್ಕೂ ಸಂಬಂಧಪಟ್ಟಿರುವಂತಹ ದೇವಸ್ಥಾನ. ಇಲ್ಲಿ ಭದ್ರಾ ನದಿ ಪಶ್ಚಿಮ ವಾಹಿನಿ ಅಂದರೆ ಪೂರ್ವ ಪಶ್ಚಿಮ ಹರಿಯುತ್ತೆ. ಇಲ್ಲಿ ವಂಕಿ ಮಹರ್ಷಿಗಳಂತಹ ಋಷಿಗಳು ಈ ದೇವರನ್ನು ಕುರಿತು ತಪಸ್ಸು ಮಾಡಿದರು. ದೇವರು ಪ್ರತ್ಯಕ್ಷವಾಗಿ ಅವರಿಗೆ ದರ್ಶನ ಕೊಟ್ಟು ಅವರೇ ಈ ದೇವರನ್ನು ಪ್ರತಿಷ್ಠೆ ಮಾಡಿದ್ರಿಂದ ಮೊದಲು ವಂಕಿಪುರ ಅಂತ ಹೆಸರಾಯಿತು. ಸ್ವಲ್ಪ ದಿವಸ ನಂತರ ಇಲ್ಲಿ ಪಾಳೆಗಾರರೆಲ್ಲ ಆಳ್ತಾ ಇದ್ರು. ಕಮ್ಮಾರೆಲ್ಲ ಜಾಸ್ತಿ ಇದ್ದು, ಕುಳಿಮೆಗಳು ಜಾಸ್ತಿ ಇದ್ದು, ಆಯುಧಗಳನ್ನು ತಯಾರು ಮಾಡಿ ಎಲ್ಲ ಹೊರ ರಾಜ್ಯಕ್ಕೆಲ್ಲ ಕಳಿಸೋರು. ಜೊತೆಗೆ ದೊಡ್ಡ ಕಾಡು ಬೇಳೆ, ಸದಾ ಕಾಲು ಕಾಡ್ಗಿಚ್ಚ ಹತ್ತುತ್ತಾಯಿತು. ಆಗ ವಂಕಿಪುರವಾಗಿ ಬೆಂಕಿಪುರ ಅಂತ ಆಯ್ತು. ಆಮೇಲೆ ದೇವಸ್ಥಾನದ ಪೂಜೆ ಪುನಸ್ಕಾರಕ್ಕೋಸ್ಕರವಾಗಿ ದತ್ತು ಗ್ರಾಮ ಆಗಿ ಲಕ್ಷ್ಮೀಪುರ, ದೇವನರಸೀಪುರ ಅಂತ ಆಗಿ ಲಕ್ಷ್ಮೀಪುರ ಆಯ್ತು. ವಿಶ್ವೇಶ್ವರಯ್ಯನವರಿಗೆ ದೇವ ದರ್ಶನ ಮಾಡಿ ತಪೋಭೂಮಿ ಆಗಿದೆ, ತಪಸ್ ಮಾಡಿರುವಂತ ಜಾಗ. ಇಲ್ಲಿ ನಾವು ಕಾರ್ಖಾನೆ ಸ್ಥಾಪನೆ ಮಾಡಿದರೆ ಬಹಳ ಜನಕ್ಕೆ ಉದ್ಯೋಗ ಮತ್ತು ಲಾಭದಾಯಕವಾಗೈತೆ ಅಂತ ತಿಳ್ಕೊಂಡು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡಿ ಆಗ ಭದ್ರಾ ನದಿ ಹರಿಯೋದ್ರಿಂದ ಭದ್ರಾವತಿ ಅಂತ ನಾಮಕರಣ ಮಾಡಿದ್ರು. ಇದು ಶಿವಮೊಗ್ಗ ತೀರ್ಥಹಳ್ಳಿ ಎಲ್ಲ ರಾಮದೇವರು ಸಂಚಾರ ಮಾಡಿರ್ತಕ್ಕಂಥ ಸ್ಥಳಗಳು. ಆ ಸಂದರ್ಭದಲ್ಲಿ ಆ ರಾಮದೇವರು ಕೂಡ ಈ ದೇವರನ್ನು ದರ್ಶನ ಮಾಡಿದ್ದಾರೆ ಅಂತ ಸ್ಥಳ ಪುರಾಣ. ಈ ದೇವರಿಗೆ ತ್ರಿನೇತ್ರ, ಚಕ್ರ, ಪದ್ಮ, ಗದಾ, ಶಂಖ, ಚೌತ್ರಾಯುಧ. ಅಮ್ಮನವರು ಲಕ್ಷ್ಮೀದೇವಿ ಎಡಗೈಯಲ್ಲಿ ಅಮೃತ ಕಲಶ ಇಟ್ಕೊಂಡು ಕೂಡಿದ್ದಾರೆ. ಅಮೃತವಲ್ಲಿ ಅಂತ ಮತ್ತೊಂದು ಹೆಸರು. ಸ್ವಾಮಿ ನೇರ ದೃಷ್ಟಿಯಿಲ್ಲ, ಅಮ್ಮನವ್ರನ್ನೇ ನೋಡ್ತಾ ಇರೋದು. ಅಮ್ಮನವ್ರು ನಾಚಿಕೆಯಿಂದ ತಲೆ ತಗ್ಗಿಸ್ಕೊಂಡು ಕೂತಿರುವಂತ ದೃಶ್ಯ ಇದು. ಇಷ್ಟು ದೊಡ್ಡ ಪುರಾತನವಾದಂತಹ ಮೂರ್ತಿ ಇಡೀ ನಮ್ಮ ಭಾರತ ದೇಶ ಲಕ್ಷ್ಮೀ ನರಸಿಂಹದೇವರು ಎಲ್ಲೂ ಇಲ್ಲ. ನಂತರದಲ್ಲಿ ಹೊಯ್ಸಳರ ಕಾಲದಲ್ಲಿ ವಿಷ್ಣುವರ್ಧನ ಮೊಮ್ಮಗ ವೀರ ನರಸಿಂಹ ಅಂತ ರಾಜನ ಕಾಲದಲ್ಲಿ ಜಕಣಾಚಾರಿ ಮಗ ಡೆಕ್ಕಣಾಚಾರಿ, ಪುರುಷೋತ್ತಮ, ಗೋಪಾಲಕೃಷ್ಣ, ಗಣಪತಿ, ಶಾರದೆ ಈ ಎಲ್ಲಾ ವಿಗ್ರಹಗಳ ಜೊತೆ ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿ ಗೋಪಾಲಕೃಷ್ಣ ವಿಗ್ರಹ ಇದೆ. ಸೋಮನಾಥಪುರ, ಬೆಳವಾಡಿ ಮತ್ತು ಗುಂಡ್ಲುಪೇಟ ಅನೇಕ ಕಡೆಗಳಲ್ಲಿ ಗೋಪಾಲಕೃಷ್ಣ ದೇವರ ವಿಗ್ರಹಗಳು ದೊಡ್ಡ ಇದೆ. ಆದ್ರೆ ದಕ್ಷಿಣ ಭಾರತದಲ್ಲಿ ಬಹಳ ಸುಂದರವಾಗಿರತಕ್ಕಂತಹ ಮೂರ್ತಿಯಾಗಿದೆ ಇದು. ಒಂದು ಕಡೆ ಗೋಪಾಲಕರು 3 ಜನ ಕೈ ಮುಕ್ಕೊಂಡಿದ್ದಾರೆ, ಕೋರಿ ಹಿಡ್ಕೊಂಡು ಶ್ರೀಸ್ತನ ಕೈ ಇಟ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಹಿಂದ ಕಡೆ ಗೋಪಿಕಾ ಸ್ತ್ರೀಯರಿದ್ದಾರೆ. 2 ಕಡೆನೂ ಕೂಡ ಹಸುಗಳಿದೆ. ಒಂದು ಕಡೆ ಹಸುಗಳು ತಲೆ ಎತ್ಕೊಂಡು ಮೇವನ್ನ ಮೈಮತ್ತು ಕೊಳಗನಾದಕ್ಕೆ ಮಾರು ಹೋಗಿ ರಂಗಿ ಕೆತ್ತಿದ್ದಾನೆ ರುಕ್ಮಿಣಿ ಸತ್ಯಭಾಮ. ಗೋಕುಲಾಷ್ಟಮಿ ಸಮಯದಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ಅಲಂಕಾರಗಳು ಮಾಡ್ತಾರೆ. ಪಕ್ಕದಲ್ಲಿ ಬೆಣ್ಣೆ ವಿನಾಯಕ ಅಂತ ಎಲ್ಲವೂ ಗಣಪತಿಗೆ ಬೆಣ್ಣೆಯಿಂದ ಪೂರ್ತಿ ಅಲಂಕಾರಗಳು ಮಾಡ್ತಾರೆ. ಇಲ್ಲಿ ಹರಕೆಗಳು ಮಾಡ್ಕೊಂಡ್ರೆ 1 kg 2 kg ಒಕ್ಕಳಿಗೆ ಸಮರ್ಪಣೆ ಮಾಡ್ತಾರೆ. ಮತ್ತೆ ಈ ಗಣಪತಿ ಅಂಕುಶ ಪದ್ಮ ಇದೆ, ಅಂದ್ರೆ ವಿದ್ಯೆ ಮತ್ತು ಸಂಪತ್ತು ಎರಡೂ ಕೊಡ್ತಾನೆ ಅಂತ. ಅದರ ಪಕ್ಕದಲ್ಲಿ ಜಪಮಣಿ, ಅಂಕುಶ, ಪಾಶಾ, ಪುಸ್ತಕ ಇಟ್ಕೊಂಡು ಶಾರದಮ್ಮನವರು. ಶೃಂಗೇರಿಯಲ್ಲಿ ಹೀಗೆ ಇರೋದು ಶೃಂಗೇರಿ ಶಾರದೆ ಅಂತ ಕರಿತೀವಿ. ಇಲ್ಲಿ ಅಮ್ಮನವ್ರನ್ನ ಹತ್ತಿರದಲ್ಲಿ ದರ್ಶನ ಮಾಡ್ಬೋದು. ಶೃಂಗೇರಿಯಲ್ಲಿ ಅಮ್ಮನವ್ರನ್ನ ದರ್ಶನ ಮಾಡಿದ್ರೆ ಅಂತರದಿಂದ ದೂರದಿಂದ ದರ್ಶನ ಮಾಡ್ಬೇಕಾಗತ್ತೆ. ನಂತರದಲ್ಲಿ ಪುರುಷೋತ್ತಮ ದೇವರು ಅಂತ ಬಹಳ ಅಪರೂಪವಾದಂತಹ ದೇವರು, ಅಧಿಕ ಮಾಸಕ್ಕೆ ಬಹಳ ಮುಖ್ಯವಾಗಿರುವಂತದ್ದು. ಇಲ್ಲಿ ಬಿಟ್ಬಿಟ್ರೆ ತಮಿಳುನಾಡು ತಂಜಾವೂರು ಸೀರ್ಗಾಳಿ ಇದೆ, ಅಲ್ಲೇ 2 ಕಡೆ ಇರೋದು. ಇಲ್ಲಿ ನಾವು ನವರಾತ್ರಿ ಸಮಯದಲ್ಲಿ ಲೋಕನಾಯಕಿ ಅಂತ ನಾವು ಅಯ್ಯಂಗಾರ್ಸೆಲ್ಲ ಯಾವ ಥರ ಸೀರೆ ಉಡಿಸಿರ್ತಾರೆ ಆ ಥರ ಸೀರೆ ಉಡಿಸಿ ಅಲಂಕಾರ ಮಾಡ್ತೀವಿ. ವಿಜಯದಶಮಿಯಲ್ಲಿ ರಾಜನ ಅಲಂಕಾರ ಮಾಡ್ತೀವಿ. ವೈಕುಂಠ ಏಕಾದಶಿ ಶ್ರೀನಿವಾಸ ಅಲಂಕಾರ ಮಾಡ್ತೀವಿ. ಇಲ್ಲಿ ಸ್ವರ್ಗದ ಬಾಗಿಲಿಲ್ಲ, ಹೊರಗಡೆ
ದೊಡ್ಡದು ಗೋಪುರ ಇದೆ. ಅದನ್ನ ಇಟ್ಟು 7 ಬಾಗಿಲು ಸೆಟ್ ಮಾಡಿ ಸಿನಿಮಾದಲ್ಲಿ ಯಾವ ರೀತಿ ಬಾಗಿಲು 7 ಬಾಗಿಲು ತೆಗೆದು ಅದೇ ತರ ತೆಗೆದು ಬೆಳಗಿನ ಜಾವ 4 ಗಂಟೆಗೆ ಕ್ಯೂ ಶುರು ಆದರೆ ರಾತ್ರಿ 1 ಗಂಟೆಗೆ ಸೇತುವೆ ತನಕ ಕ್ಯೂ ಇರುತ್ತೆ. ಸುಮಾರು 15ರಿಂದ 20,000 ಜನ ವೀಕ್ಷಣೆ ಮಾಡ್ತಾರೆ. ಎಲ್ಲ ಕಡೆಯಿಂದ ವೈಕುಂಠ ಏಕಾದಶಿ ಮಾಡ್ತಾರೆ ಅಂದ್ರೆ ಈ ತರ ಎಲ್ಲೂ ಮಾಡಿದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಹೊಯ್ಸಳು ದೇವಸ್ಥಾನಗಳಿದೆ. ಒಂದೊಂದು ಊರಲ್ಲೂ ಒಂದೊಂದು ವಿಶೇಷ. ಈ ದೇವಸ್ಥಾನ ನಕ್ಷತ್ರ ಆಕೃತಿ, ಕೆಳಗಡೆ ಹಿಂದ್ಗಡೆಲ್ಲ ಆನೆಗಳಿದೆ. ಅಂದ್ರೆ ಆನೆಗಳ ಮೇಲೆ ದೇವಸ್ಥಾನ ನಿಂತಿದೆ ಅಂತ ಭಾವನೆ ಬರಲಿ ಅಂತ ಅಂದ್ಬಿಟ್ಟು ಕೆತ್ತಿದ್ದಾನೆ. ಮತ್ತೆ ಕೆಳಗಡೆ ಸಣ್ಣ 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 ವಿಗ್ರಹಗಳಿದೆ. ನೃತ್ಯ ಭಂಗಿಲಿ ಇರ್ತಕ್ಕಂಥದ್ದು, ದೇವತಾ ಮೂರ್ತಿಗಳಾಗಿರ್ತಕ್ಕಂಥದ್ದು ಇವೆಲ್ಲ ಇದೆ. ಮೇಲ್ಗಡೆ ಸಣ್ಣ 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 ಗೋಪುರ ಇದೆ. ಅದು ರಾಜಗೋಪುರ ಅಂತ ಕರೀತಾರೆ. ಸುಮಾರು ಒಂದು 140ರಿಂದ 150 ರಾಜಗೋಪುರಗಳಿದೆ. ನಮ್ಮ ದೇಶದಲ್ಲಿ ಎಷ್ಟು ಜನ ರಾಜರು ಆಳ್ತಾ ಇದ್ದಾರೆ, ಯಾವ್ಯಾವ ರಾಜರುಗಳಲ್ಲಿ ಯಾವ್ಯಾವ ಶೈಲಿ ರಾಜಗೋಪುರ ಇರಬೇಕು ಅಂತ ಈ ಊರಲ್ಲಿ ಮಾತನಾಡಬಹುದು. ಇದೆಲ್ಲೂ ಕೂಡ ಇನ್ನು ಬೇರೆ ಕಡೆ ಏನೂ ಇಲ್ಲ. ಇಲ್ಲಿ ಒಂದು ಹಳ್ಳಿ ಮರ ಇದೆ. ಅದು ಸುಮಾರು 1,000 ವರ್ಷಕ್ಕಿಂತನೂ ಹಳೆಯ ಮರ. ಇದು ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಕರ್ನಾಟಕ ಪುರಾತತ್ವ ಇಲಾಖೆಗೆ ಒಳಪಟ್ಟಿರುವಂತಹದ್ದು. ಈ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಆಗಬೇಕು. ಮಳೆಗಾಲದಲ್ಲಿ ತುಂಬಾ ಸೋರ್ತಾ ಇರ್ತಕ್ಕಂಥದ್ದಾಗಿದೆ. ಅದಕ್ಕೆಲ್ಲ ನಾವು ಸರ್ಕಾರ ಪ್ರಯತ್ನ ಮಾಡಿದ್ದೀವಿ. ಸುಮಾರು 5.5 ಕೋಟಿ ಬೇಕಾಗುತ್ತೆ. ಅದು ಯಾವ ಕಾಲದಲ್ಲಿ ಮಾಡ್ತಾರೋ ಅದು ಮಾಡಿದ್ರೆ ಅದು ಜೀರ್ಣೋದ್ಧಾರ ದೇವಸ್ಥಾನ ಉಳಿಸ್ಕೊಳ್ಬೇಕಾಗತ್ತೆ. ಇದು ನಾವು ವಂಶ ಪಾರಂಪರ್ಯ ಪೂಜೆ ಮಾಡ್ತಾ ಇರ್ತಕ್ಕಂಥ. ನಮ್ಮ ಹೆಸರು ರಂಗನಾಥ ಶರ್ಮಾ ಅಂತ. ನಾವು ತಮಿಳುನಾಡಿಂದ ಬಂದು ಮೇಲ್ಕೋಟೆ ಬಂದು ಇಲ್ಲಿಂದ 95 ವರ್ಷದ ನಾವು ನಮ್ಮ ತಮ್ಮಂದರು ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ 1 ಕೋಟಿ ವಿಷ್ಣು ಸಹಸ್ರನಾಮ ಪಾರಾಯಣ ಇದೆ. 1 ಕೋಟಿ ನರಸಿಂಹದೇವರ ಮೂಲಮಂತ್ರ ಜಪ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ಭಕ್ತರೆಲ್ಲ ಹೊರಗಡೆಯಿಂದ ಸೇವೆಗಳು ಮಾಡ್ತಕ್ಕಂಥವ್ರು. ಮತ್ತೆ ಈ ದೇವರು ಕುಜದೋಷ, ಶನಿ ದೋಷ, ರಾಹುಕೇತು, ಸಂಧಿಕಾಲ ದೋಷ, ವಿಷ್ಣು ದೋಷಕ್ಕೆ ಬಹಳ ಮುಖ್ಯ. ಕುಜದೋಷದಲ್ಲಿ ಇದ್ದವರಿಗೆ ಬೇಗ ಮದುವೆ ಆಗಲ್ಲ. ಮದುವೆ ಆದರೆ ಸಂಸಾರ ನೆಟ್ಟಿಗೆ ಸಂತಾನ ಆಗಲ್ಲ. ಹಾಗೆ ನರಸಿಂಹದೇವರನ್ನ ಆರಾಧನೆ ಮಾಡಬೇಕು ಅನ್ನೋದು. ಮತ್ತೆ ಶನಿ ಮಹಾತ್ಮ ನಿನ್ನ ಹತ್ರ ಯಾರು ಬರ್ತಾರೋ ಅವರವರಿಗೆ ವಾದ ಆಗಿ ನೀನೇ ಪರಿಹಾರ ಮಾಡು ಅಂತ ಹೇಳ್ಕೊಂಡು. ಅಂದ್ರೆ ಮತ್ತೆ ಮಂಗಳವಾರ ಶನಿವಾರ ದೇವರಿಗೆ ವೈಶಾಖ ಶುದ್ಧ ಬುದ್ಧ ಪೂರ್ಣಿಯಲ್ಲಿ ರಥೋತ್ಸವ ಆಗುತ್ತೆ. ಮೇ ತಿಂಗಳಲ್ಲಿ 5 ದಿವಸ ಬಹಳ ಚೆನ್ನಾಗಿ ಆಗುತ್ತೆ. ನಂತರ ದೇವರು ನರಸಿಂಹದೇವರ ಮೃಗರೂಪ, ಮನುಷ್ಯ ರೂಪದಿಂದ ರಾಹು ಮತ್ತು ಕೇತು ಎರಡು ಅಂದ್ರೆ 4 ಗ್ರಹಗಳಿಗೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ದೇವಸ್ಥಾನ ಆಗಿದೆ. ಇಷ್ಟು ಇದು ವಿಷಯ ಇರ್ತಕ್ಕಂಥದ್ದು. ಇದು ಈಗ ತಮಿಳಿನಲ್ಲಿ ದೈವಿ ದರ್ಶನ ಎಂಬತಕ್ಕಂಥ ಅದರಲ್ಲೂ ಕೂಡ ಅದು ರಿಲೇ ಆಗಿದೆ. ಅಂದ್ರೆ ದೇವರ ಫೋಟೋಗಳು ತೆಗೆಯೋದಿಲ್ಲದೆ ಅಂದ್ರೆ ಬೇರೆ ಕಡೆ ಎಲ್ಲಿ ಅವಕಾಶ ಇರುತ್ತೋ ಅದನ್ನ ಫೋಟೋ ತೆಗೆಯೋಕೆ ಅವಕಾಶ ಕೊಟ್ಟಿದ್ದಾರೆ. ಹಿಸ್ಟ್ರಿ ಮಾತಾ ಈ ದೇವಸ್ಥಾನ ಹೇಳಿದ್ದಾರೆ. ಮತ್ತೆ TTD ಅವರು ಮಾಡಿದ್ದಾರೆ. ಈಗ ಯೂಟ್ಯೂಬ್ ನಲ್ಲಿ ಬೇಕಾದಷ್ಟೆಲ್ಲ ಬಂದಿದೆ. ಎಲ್ಲ ಕಡೆ ನಾವು ಪ್ರಚಾರ ಮಾಡಿದೆ. ನೀವು ಕೂಡ ಬಂದು ಇದು ರೆಕಾರ್ಡ್ ಮಾಡ್ಕೋಬೇಕು ಅಂತ ಇದೆಯಾ? ಬಹಳ ಸಂತೋಷ. ನಿಮ್ಮ ಟೈಮಿಂಗ್ಸ್ ಹೇಳ್ಬೋದು ಸರ್? ದೇವಸ್ಥಾನ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಪೂಜೆ ಬೇಗ 6:30 ಭಾಗ ತೆಗೆದಿರುತ್ತೆ. ಆದ್ರೆ ದರ್ಶನ 9:30 ಮೇಲೆ ದರ್ಶನ, ಅಲಂಕಾರ ಪೂಜೆ ಆದ್ಮೇಲೆ. ಮತ್ತೆ ವಾರದಲ್ಲಿ ಶನಿವಾರ, ಹುಣ್ಣಿಮೆ, ಅಮಾವಾಸ್ಯೆ ಮಾತ್ರ ಅಭಿಷೇಕ ಇರುತ್ತೆ. ಅವಾಗ 10:30 ಮೇಲೆ ದರ್ಶನ ಇರುತ್ತೆ. ಬೆಳಿಗ್ಗೆ 11:00 ಮಹಾಮಂಗಳಾರತಿ ಆಗುತ್ತೆ. ಸಂಜೆ 7:00 ಮಹಾಮಂಗಳಾರತಿ ಆಗುತ್ತೆ. ಇವತ್ತಿನ ದಿವಸ ಸ್ವಾತಿ ನಕ್ಷತ್ರ ನರಸಿಂಹದೇವರು ವಿಶೇಷವಾದಂತ ನಕ್ಷತ್ರ. ಇವತ್ತು ಆವರಣ ಧರಿಸಿವಿ. ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಮೊಮ್ಮಕ್ಕಳೆಲ್ಲ ಮಾಡಿರ್ತಕ್ಕಂಥದ್ದು. ಅದನ್ನ ಇವತ್ತು ತಿಂಗಳಲ್ಲಿ 1 ದಿವಸ ಮಾತ್ರ ಧರಿಸಿ. ಅಮೆರಿಕನ್ ಟೈಮಸ್ ತುಂಬಾ ಬೆಲೆ ಬಾಳ್ತಕ್ಕಂಥದ್ದು. ಭಕ್ತಾದಿಗಳೆಲ್ಲ ಬಂದು ದರ್ಶನ ಮಾಡಿ ಪುನೀತರಾಗ್ಬೋದು. ಬೇಕಾದಷ್ಟು ದೇವಸ್ಥಾನಗಳನ್ನು ಕಟ್ತಾರೆ. ಇರತಕ್ಕಂಥ ದೇವಸ್ಥಾನಗಳನ್ನ ಉದ್ಧಾರ ಮಾಡಬೇಕು, ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಕರ್ತವ್ಯ. ಆದರೂ ಈ ದೇವಸ್ಥಾನಗಳ ಪುರಾತತ್ವ ಇಲಾಖೆಗೆ ವಹಿಸ್ಕೊಂಡ ಮೇಲೆ ಅವರೆಲ್ಲವನ್ನು ಕೂಡ ರಕ್ಷಣೆ ಮಾಡಿ ದೇವಸ್ಥಾನದ ಆಗಿಂದಾಗಿ ರಿಪೇರಿಗಳು ಇತ್ಯಾದಿಗಳನ್ನ ಎಲ್ಲ ಮಾಡಬೇಕು. ಎಲ್ಲ ಭಕ್ತಾದಿಗಳು ಸೇರಿ ಭಗವಂತನ ದರ್ಶನ ಪಡೆದು ಅವರ ಫಲಾಭವನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ. ಶತಮಾನದಲ್ಲಿ ಕಟ್ಟಿದ ಈ ಕಟ್ಟಡ ಇಷ್ಟು ಚೆನ್ನಾಗಿ ಅದನ್ನ ನಮ್ಮ ಸರ್ಕಾರದವರು ನೋಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಒಂದು ಶಬಾಷ್ ಗಿರಿನೇ ಹೇಳ್ಬೇಕು. ತುಂಬಾ ಚೆನ್ನಾಗಿದೆ. ದೇವಸ್ಥಾನದ ಒಳಗೆ ಹೋಗಿ ನೀವು ವಿಡಿಯೋ ಮಾಡಕ್ ಆಗಲ್ಲ. ಸೊ ನಿರ್ಬಂಧ ಇದೆ. ಆದ್ರಿಂದ ನಿಮ್ಗೆ ಹೊರಗಡೆನೆ ತೋರಿಸ್ತಾ ಇದ್ದೀನಿ.
ಸ್ಕಲ್ಪ್ಚರ್ಗಳು ತುಂಬಾ ಚೆನ್ನಾಗಿದೆ. ನೀವು ಬಂದು ಈ ಜಾಗಕ್ಕೆ ವಿಸಿಟ್ ಮಾಡಬೇಕು. ನೀವು ಭದ್ರಾವತಿಗೆ ಬಂದ್ರೆ ಭದ್ರಾವತಿ ಮೇನ್ ಸ್ಟೇಷನ್ ಇಂದ ಆಲ್ಮೋಸ್ಟ್ 12 to 13 ಕಿಲೋಮೀಟರ್ಸ್ ಒಳಗೆ ಈ ಜಾಗಕ್ಕೆ ಬಂದು ರೀಚ್ ಆಗ್ಬೋದು. ಸೊ ನಾ ಹೇಳ್ದಂಗೆ ಈ ದೇವಸ್ಥಾನ ಬಂದು 6 ಗಂಟೆಗೆ ಎವ್ರಿ ಡೇ ಓಪನ್ ಆಗುತ್ತೆ. ಈವ್ನಿಂಗ್ 6 o'clock ತನಕನೂ ಇರುತ್ತೆ. ನೋಡ್ತಾ ಇದ್ದೀರಾ ಸ್ಕಲ್ಪ್ಚರು ಎಷ್ಟು ಬ್ಯೂಟಿಫುಲ್ ಆಗಿದೆ. ಕೆತ್ತನೆ ಆಲ್ಮೋಸ್ಟ್ ನಮ್ಮ ಬೇಲೂರು ಹಳೆಬೀಡಿ ಶೈಲಿಲೇ ಇದೆ. ಆದ್ರೆ ಒಂದು ಕೊರತೆ ಏನಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಇನ್ನೂ ಚೆನ್ನಾಗಿ ಮಾಡ್ಬೋದು. ಸೊ ನೀವು ಈ ವಿಡಿಯೋ ನೋಡ್ತಿರೋರು ಈ ಜಾಗಕ್ಕೆ ಬಂದು ಆಲ್ರೆಡಿ ವಿಸಿಟ್ ಮಾಡಿದೀರಾ. ಸೊ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ನಮಗೆ ತಿಳಿಸ್ಕೊಡಿ. ನಂದಿ ಧ್ವಜ ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಸೊ ದೇವಸ್ಥಾನದ ಹೊರಗೆ ಬಂದ ತಕ್ಷಣ ಅರಳಿಕಟ್ಟೆ ನಂದಿ ಧ್ವಜ ತುಂಬಾ ಚೆನ್ನಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಶಾರ್ಟ್ ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮ ವಿಡಿಯೋ ಕೂಡ ಶೇರ್ ಮಾಡಿ. ಸೊ ಸೈನಿಂಗ್ ಆಫ್ ರಾಯಲ್ ರೈಡಾ. ನಮಸ್ಕಾರ. ಇನ್ನೊಂದು ವಿಡಿಯೋ ಜೊತೆಗೆ ಅತಿ ಶೀಘ್ರದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.